ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಬಸವ ಮಾತಾಡ್ತಾ ಇದ್ದೀನಿ. ಆ ದಿನಗಳಿಂದ ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಈಗ ರೈಟ್ ಟೈಮ್ ಬಂದಿದೆ. ನಾನು ಒಂದು DJI Action 5 Pro ಕ್ಯಾಮ್ರಾನ ತೊಗೊಂಡಿದ್ದೀನಿ. ಸೊ ಅದು ಕ್ಯಾಮ್ರಾನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದರಲ್ಲಿ ಒಂದು ಟ್ರಾವೆಲಿಂಗ್ ವಿಡಿಯೋನು ಮಾಡಿ ತೋರಿಸ್ತೀನಿ ನಿಮಗೆ. ಬನ್ನಿ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಫ್ರೆಂಡ್ಸ್, ನನ್ನ ಫಸ್ಟ್ ಆ್ಯಕ್ಷನ್ ಕ್ಯಾಮ್ರಾ DJI Osmo Action 5 Pro. ಫಸ್ಟ್ ಇವಾಗ ನಿಮಗೆ ಆಕ್ಸೆಸರೀಸ್ ಓಪನ್ ಮಾಡಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಎಲ್ಲಾನು ಅನ್ಬಾಕ್ಸಿಂಗ್ ಮಾಡಿದ್ದಾಯಿತು. ಸೆಲ್ಫಿ ಸ್ಟಿಕ್, ಸೊ ಈ ಕಾಂಬೋ ಪ್ಯಾಕೇಜ್ ಜೊತೆ ಇಷ್ಟು ಬಂದಿದೆ. ಬನ್ನಿ ಫ್ರೆಂಡ್ಸ್, ಕ್ಯಾಮ್ರಾನ ಆನ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಇವಾಗ ನಾವು. ಸೊ ಆನ್ ಆಗಿದೆ. ವಿಡಿಯೋ ಪವರ್ ಬಟನ್ನ ಒಂದ್ಸಲಿ ಒತ್ತಿದ್ರೆ ಫೋಟೋ ವಿಡಿಯೋ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಫ್ರೆಂಡ್ಸ್, ಇದು ಕ್ಯಾಮ್ರಾ ಗಾರ್ಡ್. ಇದನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಕ್ಯಾಮ್ರಾ ಮೌಂಟು. ಇದೇನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಮ್ಯಾಗ್ನೆಟಿಕ್. ಇದು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಹೀಗೆ ಸಿಂಪಲ್ ಫಿಕ್ಸ್ ಆಯಿತು. ಈ ಮೌಂಟ್ಗೆನೆ ನೀವು ಹೆಲ್ಮೆಟ್ ಮೌಂಟು ಅಥವಾ ಸೆಲ್ಫಿ ಸ್ಟಿಕ್ ಮೌಂಟ್ ಹಾಕೊಂಡು ಅಟ್ಯಾಚ್ ಮಾಡ್ಬೋದು. ಇದು ಬ್ಯಾಟ್ರಿ ಕೇಸಲ್ಲಿ 3 ಬ್ಯಾಟ್ರಿ ಬರುತ್ತೆ. 2 ಒಳಗಡೆ ಇದೆ, 1 ಕ್ಯಾಮ್ರಾ ಒಳಗಡೆ ಇದೆ. ನಾವೀಗ ಇಂಡೋರ್ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಇದು ನಾನು ವರ್ಕ್ ಮಾಡ್ತಾರೋ ಜಿಮ್ಮಲ್ಲಿ ಹೇಗಿದೆ ನೋಡಿ. ಇದು ಕ್ಲಾರಿಟಿ ಕ್ಯಾಮ್ರಾ ತುಂಬಾನೇ ಸ್ಟಡಿ ಆಗಿದೆ, ಸ್ಮೂತ್ ಆಗಿ ಬರ್ತಾ ಇದೆ. ಮತ್ತೆ ಇದು ಔಟ್ಡೋರು, ನಮ್ಮ ಮನೆ ಹತ್ರ ಇರೋ ಅಂಗಡಿ. ಇದರಲ್ಲಿರೋ ಫ್ರೂಟ್ಸ್ ಕಲರ್ ಝೂ ಆಗಿ ಎಲ್ಲ ನೋಡಿರ್ಬೋದು ನೀವು. ತುಂಬ ಶಾರ್ಪ್ ಆಗಿ, ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಈಗ ಏನು ನೋಡ್ತಾ ಇದ್ದೀರಾ, ನೈಟಲ್ಲಿ ಹಿಡಿದಿರೋದು. ನೈಟಲ್ಲೂ ತುಂಬ ಕ್ಲಾರಿಟಿ ಆಗಿದೆ. ಗೋಪ್ರೋಕ್ಕಿಂತ ಬೆಸ್ಟ್ ಅಂತಲೇ ಹೇಳ್ಬೋದು ಈ DJI Action 5 Pro ಕ್ಯಾಮ್ರಾ. ಸೊ ನಾನೀಗ ಹೆಲ್ಮೆಟ್ಗೆ ಅಟ್ಯಾಚ್ ಮಾಡಿದ್ದಾಯಿತು. ನಾನಿವಾಗ ಫಸ್ಟ್ ರೈಡ್ ಹೋಗ್ತಾ ಇದ್ದೀನಿ ನನ್ನ DJI Action 5 Pro ಕ್ಯಾಮ್ರಾದಲ್ಲಿ. ನೀವು ನೋಡ್ತಾ ಇರ್ಬೋದು, ಕ್ಯಾಮ್ರಾ ಅಂತೂ ತುಂಬಾ ಸ್ಮೂತ್ ಮತ್ತು ಕ್ಲಾರಿಟಿಯಲ್ಲಿ ಏನು ಕಾಂಪ್ರಮೈಸೇ ಇಲ್ಲ ಅನ್ನೋ ಥರ ಇದೆ. ಇದರಲ್ಲಿ ರಾಕ್ ಸ್ಟಡಿ ಪ್ಲಸ್ ಅಂತ ಒಂದು ಆಪ್ಷನ್ ಇದೆ. ಈ ಕ್ಯಾಮ್ರಾ ಬಗ್ಗೆ ಹೆಚ್ಚು ಹೇಳೋದೇನಿಲ್ಲ, ಮುಂದೆ ವಿಡಿಯೋದಲ್ಲಿ ನೀವೇ ನೋಡ್ತಾ ಹೋಗ್ತೀರಾ. ಒಂದು ಒಳ್ಳೆ ಬಜೆಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಈ DJI Action 5 Pro ಯಾರಾದರೂ ತೊಗೋತೀನಿ ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಬೈ ಮಾಡ್ಬೋದು.
ನಾನು ಯೂಶ್ವಲಿ ಡೈಲಿ ಇದೇ ರೋಡಲ್ಲೇ ಕೆಲಸದಿಂದ ಮನೆಗೆ ಹೋಗೋದು. ಇದು ನನ್ನ ಫಸ್ಟ್ ವಿಡಿಯೋ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟಲ್ಲಿ ನಾನು ವೀಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ, ನಾನು ಕ್ಯಾಮ್ರಾ ತೊಗೊಂಡಿರೋ ಉದ್ದೇಶ ಬಂದ್ಬಿಟ್ಟು ಮೋಟೋ ವ್ಲಾಗಿಂಗ್ ಮಾಡೋಣ ಅಂತ. ಈಗ ಹೊಸ ಗಾಡಿಗಳೇನಾದರೂ ರಿಲೀಸ್ ಆಗಿರುತ್ತೆ ಅಂತಂದರೆ ಅಲ್ಲಿ ಹೋಗಿ ನಾನು ರಿವ್ಯೂ ಮಾಡಿ ಅದ್ರ ಸ್ಪೆಸಿಫಿಕೇಷನ್ಸ್ ಎಲ್ಲ ಹೇಗಿದೆ ಅಂಥದ್ದೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಕೆಲಸ ಮಾಡ್ತಾರೋ ಜಾಗ ಬಂದ್ಬಿಟ್ಟು ಬೆಲಂಡೂರು ಮತ್ತು ನಾನಿರೋದು ಬಂದು ಕೋರಮಂಗಲ. ಇದು ಈಗೇನು ನೋಡ್ತಾ ಇದ್ದೀರೋ ರೋಡು, ಇದು HSR ಟು ಮಾರತ್ತಳ್ಳಿಗೆ ಕನೆಕ್ಟ್ ಆಗುವಂಥ ರಸ್ತೆ. ಈ ರೋಡಲ್ಲಿ ಹಿಬ್ಳೂರು ಸಿಗ್ನಲಿಂದ ಸ್ಟ್ರೈಟ್ ಹೋಗಬೇಕು ನಮ್ಮ ಕೆಲಸಕ್ಕೆ. ನಾನು ಪ್ರತಿ ದಿವಸ ಇದೇ ರೋಡಲ್ಲೇ ಬರ್ತಾಯಿರ್ತೀನಿ. ಸೊ ಇಲ್ಲೇನೋ ಜಾಮ್ ಆಗಿದ್ದಾಗಿದೆ, ಆಕ್ಸಿಡೆಂಟಾ? ಅಲ್ಲ, ನಾನು ಪ್ರತಿ ದಿವಸ ಕೆಲಸದಿಂದ ಮನೆಯಿಂದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಇಬ್ಬರು ಸ್ಪೆಷಲ್ ವ್ಯಕ್ತಿಗಳನ್ನ ಮೀಟ್ ಮಾಡ್ತೀನಿ. ಸೊ ಒಂದು ನಮ್ಮ ಬಾಸ್ ಆಂಜನೇಯ ಸ್ವಾಮಿಯವರು, ಇನ್ನೊಂದು ಅಯ್ಯಪ್ಪ ಸ್ವಾಮಿಯವರು. ಸೊ ಎರಡು ದೇವಸ್ಥಾನಗಳು ನಾನು ಹೋಗಬೇಕಾದ್ರೆ ಮತ್ತು ಬರಬೇಕಾದ್ರೇ ಸಿಗುತ್ತೆ. ಈಗ ನಾನು ವಾಪಸ್ ಹೋಗ್ತಾಯಿದ್ದೀನಿ. ನಾನು ಪ್ರತಿ ದಿವಸ ಕೇಳ್ಕೊತಾ ಇರ್ತೀನಿ ದೇವರೇ ನನಗೆ ಒಳ್ಳೇದು ಮಾಡಪ್ಪ ಅಂತ. ಇವತ್ತು ದೇವರ ಆಶೀರ್ವಾದದಿಂದ ನಾನು DJI Action 5 Pro ಕ್ಯಾಮ್ರಾ ತೊಗೊಂಡಿದ್ದೀನಿ. ಸೊ ನನ್ನ ಫಸ್ಟ್ ವಿಡಿಯೋ ದೇವ್ರನ್ನೇ ಮಾಡಬೇಕು ಅಂತ ಇದ್ದಿದ್ದು. ಸೊ ಈಗ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಬ್ರಿಡ್ಜ್ ಮೇಲಿಂದ ನಮ್ಮ ಬಾಸ್ ಆಂಜನೇಯ ಸ್ವಾಮಿ ನಿಮಗೆ ಕಾಣಿಸ್ತಾರೆ. ಸೊ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು 108 ಅಡಿ ಉದ್ದದ ಆಂಜನೇಯ ಸ್ವಾಮಿಯ ಸ್ಟ್ಯಾಚು ಮೂರ್ತಿ. ಫ್ರೆಂಡ್ಸ್, ಇದಾಯಿತು ನನ್ನ ಫಸ್ಟ್ ವಿಡಿಯೋಲ್ಲಿ ನಾನು ತುಂಬ ಪ್ರೊಫೆಷ್ನಲ್ ಆಗಿ ಏನೂ ಮಾಡಿಲ್ಲ ಅಂತಂದರೆ ಯಾರು ಬೈಕೊಳ್ಳೋಕೆ ಹೋಗಬೇಡಿ. ಹಂಗೇನಾದರೂ ಕರೆಕ್ಷನ್ ಇತ್ತು ಅಥವಾ ಏನಾದರೂ ಇದೆ ಅಂತಂದರೆ ಕಮೆಂಟ್ನಲ್ಲಿ ದಯವಿಟ್ಟು ನನಗೆ ತಿಳಿಸಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ನಾನು ಮುಂದೆ ನಿಮಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಇವಾಗೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಇಲ್ಲಿದೆ ನೋಡಿ ZX10R, ನನ್ನ ಫೇವ್ರೆಟ್ ಬೈಕು. ಈ ಬೈಕಿನೊಂದಿಗೆ ನನ್ನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.